ಅವ್ಯವಹಾರಗಳು ಸೃಷ್ಟಿಯಾದದ್ದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಅವಧಿಯಲ್ಲಿ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿರವರು ಸಿದ್ದರಾಮಯ್ಯರವರ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದರು. ಅವರು ತಾಲೂಕಿನ ಅಕ್ಕೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳನ್ನು ನೀಡಿ ರಾಜ್ಯವನ್ನು ದಿವಾಳಿಯನ್ನಾಗಿ ಮಾಡಿದ್ದಾರೆ. ರಾಜ್ಯ ಅಭಿವೃದ್ಧಿಗಿಂತ ಮುಖ್ಯಮಂತ್ರಿ ಪದವಿ ಕಿತ್ತಾಟದಲ್ಲಿಯೇ ಸರ್ಕಾರವನ್ನು ಅವನತಿಗೆ ತಳ್ಳುತ್ತಿದ್ದಾರೆಂದು ಭವಿಷ್ಯ ನುಡಿದರು. ನನಗೆ ಆರೋಗ್ಯ ಸರಿಯಿಲ್ಲದಿದ್ದರೂ ತಾಲೂಕು ಜೆಡಿಎಸ್ ಅಧ್ಯಕ್ಷ ಹಾಗೂ ಸಂಘದ ಅಧ್ಯಕ್ಷ ಜಯಮುತ್ತು ಒತ್ತಾಯಕ್ಕೆ ಮಣಿದು ಬರಬೇಕಾಯಿತು. ಬಂದದ್ದು ಸಂತಸವಾಯಿತು. ತಾಲೂಕಿನಲ್ಲಿಯೇ ಇಲ್ಲದ ಮಾದರಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆಂದು ಜಯಮುತ್ತು ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಮಾತನಾಡಿ ಕೃಷಿ ಗ್ರಾಮೀಣ ಬ್ಯಾಂಕ್ ಕಟ್ಟಡದ ಬಗ್ಗೆ ಶ್ಲಾಘನೆ ಮಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಅಧ್ಯಕ್ಷ ಜಯಮುತ್ತು, ಕೇಂದ್ರ ಮಂತ್ರಿಯು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆದ ಎಚ್ ಡಿ ಕುಮಾರಸ್ವಾಮಿಯವರವರು ತನ್ನ ಸ್ವಂತ ಹಣ 1.5 ಕೋಟಿ ರೂ ಕಟ್ಟಡಕ್ಕೆ ನೀಡಿರುವುದು ಸಾಮಾನ್ಯದ ವಿಚಾರವಲ್ಲ ಎಂದು ಅವರನ್ನು ಗುಣಗಾನ ಮಾಡಿದರು. ಮುಖ್ಯಮಂತ್ರಿ ನಾನಾಗಬೇಕು, ನಡೀತದೆ. ಜನಕ್ಕೆ ಏನಾದರೂ ಈ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಜನರ ಬದುಕೇನಾಗಿದೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಯಾವಾಗ ಬುದ್ಧಿವಂತರಾಗ್ತೀರಿ? ನನ್ನ ಹಳ್ಳಿ ತಾಯಂದ್ರಿಗೆ ಮನವಿ ಮಾಡ್ತೀನಿ, ಇದು ಯಾವುದೋ 2,000 ರೂಪಾಯಿಗೆ ಇನ್ನು 3 ತಿಂಗಳು 4 ತಿಂಗಳಾಗಿದೆ, ಇನ್ನೂ ದುಡ್ಡು ಬಂದಿಲ್ಲ. ಬಹುಶಃ ಈ ದುಡ್ಡು ಕೊಡೋದು ಯಾವಾಗ ಅಂದರೆ ನಿಮಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಆದರೆ ಆಗ ಚುನಾವಣೆಯಲ್ಲಿ ಮತ ಹಾಕೊಳ್ಳೋಕ್ಕೆ ಆಗ 4 ತಿಂಗಳದೋ 5 ತಿಂಗಳದೋ ನಮ್ಮ ಹಳ್ಳಿ ಹೆಣ್ಣು ಮಕ್ಳಿಗೆ ದುಡ್ಡು ಬರ್ತದಾಗ ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾರೆ ನಿಮಗೆ? ಇದನ್ನು ನಂಬಿ ನಮ್ಮ ಹೆಣ್ಮಕ್ಳು ಓಟ್ ಹಾಕ್ತೀರಾ? ಇಲ್ಲಿ ಅದು ಯಾವುದೋ ಒಂದು ಹೆಣ್ಮಗಳು ಬಂದಿಲ್ಲಿ, 2 ಅಂಗವಿಕಲ ಮಕ್ಕಳು, ನನಗೆ ಬೀದಿಲಿದ್ದೀನಿ, ಮನೆ ಕಟ್ಟೋಕ್ಕಾಗಿಲ್ಲ, ಏನಾದ್ರು ಸಹಾಯ ಮಾಡಿ ಅಂತ ಬಂದಿಲ್ಲ ಒಂದು ಕಡೆ ಹೇಳ್ತಾರೆ. ಮಳವಳ್ಳಿಯಿಂದ ಒಂದು ಸಣ್ಣ ಮಗು ಎತ್ಕೊಂಡ್ಬಂದಿಲ್ಲಿ ನಿಂತ್ಕೊಂಡ್ಬಿಟ್ಟು ಮನೆಯಲ್ಲಿ ಅಂತ ಹೆಣ್ಮಗಳಲ್ಲಿ ಬಂದು ನಿಂತೇಳಿ ಇಲ್ಲಿ ಯಾವುದೋ ಒಂದು ಹೆಣ್ಮಗುನ ಈ ಸಾದಹಳ್ಳಿ ಕರ್ಕೊಂಬಂದವ್ರೆ. ಸಾದಹಳ್ಳಿ ಜನ ನಾನು ಮರೆಯಂಗೇ ಇಲ್ಲ, ನಾನು ತಪ್ಪು ತಿಳ್ಕೊಬೇಡಿ. 2 ಗುಂಪು ಕೊಟ್ಟೆ ದೇವಸ್ಥಾನ ಕಟ್ಟೋಕ್ಕೆ ಬಂದ್ರಿ, ಕೊಟ್ಟಿದ್ದೇನು ಕೊನೆಗೆ? ಒಂದೊಂದು ಉದಾಹರಣೆ ಕೊಡಬಲ್ಲೆ ಯಾವ ಥರ ಆಗಿದೆ ಅಂತ, ಒಂದೊಂದು ಊರಿಂದ ಹೇಳಬಲ್ಲೆ. ನಾನು ಪ್ರತಿ ದಿವಸ ಊರಿಗೆ ಬರದೇ ಇರ್ಬೋದು, ಪ್ರತಿ ಮದುವೆ ಅಟೆಂಡ್ ಮಾಡದೇ ಇರ್ಬೋದು, ಯಾವ್ಯಾವ ಊರಿನಲ್ಲಿ ಏನು ನಡೀತಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು